ಹಸಿವಿನಿಂದ ಬಳಲ್ತಾ ಇದ್ರು, ಯಾರು ಒಂದೊಂದು ಅನ್ನ ಕೊಡ್ಲಿಲ್ಲ. ಅದಕ್ಕೆ ಬಲ್ಲವರು ಮಾತು ಹೇಳಿದ್ರು, ಏ ಬ್ರಹ್ಮ, ನಿನ್ನ ಆಟವನ್ನ ಬಲ್ಲವರು ಯಾರು ಎಂದು. ಯಾರೋ ಒಬ್ಬ ಪುಣ್ಯಾತ್ಮ ಈ ಕಡೆ ಬರ್ತಾ ಇದ್ದಾನೆ, ಅವ್ರ ಹತ್ರ ಏನಾದ್ರೂ ಪಡೆದು ಊಟ ಮಾಡಬೇಕು. ನಾನೊಬ್ಬ ಅನಾಥ ಬೀದಿ ಭಿಕ್ಷುಕ, ಹಸುವಿನಿಂದ ಬಳಲ್ತಾ ಇದ್ದೀನಿ. ದಯವಿಟ್ಟು ಏನಾದ್ರೂ ಊಟಕ್ಕೆ ಸಹಾಯ ಮಾಡಿ ಯಜಮಾನ್ರೆ. ಅಯ್ಯೋ ದೇವರೇ, ಈ ಮನುಷ್ಯ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದ. ಇವನು ಕೊಡೋದಕ್ಕೆ ನನ್ನ ಹತ್ರ ಏನೂ ಇಲ್ಲ. ನೋಡಪ್ಪ, ನನ್ನ ಹತ್ರ ಏನೂ ಇಲ್ಲಪ್ಪ. ಹಾಗನ್ಬೇಡಿ, ಯಾಕೆಂದ್ರೆ ಈ ನನ್ನ ಹಸಿದ ಹೊಟ್ಟೆ ಮತ್ತೆ ಮತ್ತೆ ಹೇಳ್ತಿದೆ, ಇನ್ನೊಂದು ಕ್ಷಣ ನನಗೆ ಸಿಗದಿದ್ದರೆ ಅಣ್ಣ ಹಾರಿ ಹೋಗುವುದು ನಿನ್ನ ಪ್ರಾಣ ಎಂದು. ದಯವಿಟ್ಟು ಏನಾದ್ರೂ ಸಹಾಯ ಮಾಡಿ ಯಜಮಾನ್ರೆ. ಏನಪ್ಪ ಮಾಡು, ಈ ಮನುಷ್ಯನಿಗೆ ಕೊಡ್ಬೇಕಂದ್ರೆ ನನ್ನ ಹತ್ರ ಏನೂ ಇಲ್ಲ. ಇದೆ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿ ಮನುಷ್ಯನಿಗೆ ಕೊಟ್ಟರೆ ಏನಾದರೂ ತಿನ್ಬೋದು. ಈ 10 ರೂಪಾಯಿಯಿಂದ ಬರುವ ಪುಣ್ಯ ನನ್ನ ತಮ್ಮನಿಗೆ ತಟ್ಲಿ. ನೋಡಪ್ಪ, ನನ್ನ ಹತ್ರ 10 ರೂಪಾಯಿ ಇದೆ. ಈ 10 ರೂಪಾಯಿನ ಬಹಳ ದಿವಸದ ಜೋಪಾನ ಮಾಡ್ಕೊಂಡು ಬಂದಿದ್ದೆ. ಇವತ್ತು ನಿನಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ನಾನು ಮನೆ ಬಿಟ್ಟು ಬರುವಾಗ ನನ್ನ ದೇವ್ರು ಕೊಟ್ಟದ್ದು. ಈ 10 ರೂಪಾಯಿ ತೆಗೆದುಕೊಂಡು ಏನಾದರೂ ತಿನ್ನಪ್ಪ. ದುಡ್ಡು, ಇದೇ ದುಡ್ಡು ಯಜಮಾನ್ರೆ ನನ್ನ ದಾರಿ ಬಿಡಿಸಿದ್ದು. ಇದೇ ದುಡ್ಡಿಗಾಗಿ ದಾರಿ ಬಿಟ್ಟೆ. ಇದೇ ದುಡ್ಡಿಗಾಗಿ ಹೆತ್ತ ತಂದೆ ತಾಯಿ ಅಂತಿರುವ ಅಣ್ಣ ಅತ್ತಿಗೆ ನನ್ನ ಒಂದು ವಾರ ಹಾಕಿದೆ. ಬೇಡ, ಈ ದುಡ್ಡಿನ ಸಹವಾಸ ನನಗೆ ಬೇಡ. ಅಂದ್ರೆ ಈ ದುಡ್ಡು ನಿನ್ನ ಜೀವನದಲ್ಲಿ ಅಷ್ಟೊಂದು ಆಟ ಆಡಿಬಿಟ್ಟಿದೆಯಾ? ಹೌದಪ್ಪ, ಈ ದುಡ್ಡಿನ ಆಟನೇ ಹಾಗೆ. ದುಡ್ಡಿದ್ದಾಗ ಮನುಷ್ಯನ ಮನಸ್ಸು ಒಂದೇ ಕಡೆ ನಿಲ್ಲೋದಿಲ್ಲ, ಕುದುರೆ ಹಾಗೆ ಓಡ್ತಾನೆ ಇರುತ್ತೆ. ಈ ದುಡ್ಡು ಒಮ್ಮೆ ಕೈ ಜಾರಿದ ಮೇಲೆ ಮುಗಿದು ಹೋಯ್ತು. ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬಿಡಬೇಕಾಗುತ್ತೆ. ನೋಡು, ನನ್ನ ಸಂಕಟದಲ್ಲಿ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ನಿನ್ನ ಊರು, ನಿನ್ನ ಹೆಸರೇನಪ್ಪ? ಹೇಳಿದ್ದಲ್ಲ, ಅನಾಥ ಭಿಕ್ಷುಕ ನಾನೊಬ್ಬ ಅಂತ. ಇಲ್ಲಪ್ಪ, ಈ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ. ಎಲ್ಲರಿಗೆ ತಂದೆ ಸ್ವರೂಪನಾಗೊಬ್ಬ ಮೇಲಿದ್ದಾನೆ. ಅವನು ಆಟ ಆಡಿಸ್ತಾನೆ, ನಾವು ಆಡಲೇಬೇಕು. ನಾವೆಲ್ಲ ಪಾತ್ರಧಾರಿಗಳು, ಇದಕ್ಕೆಲ್ಲ ಸೂತ್ರಧಾರಿ ಅವನು. ನಿನ್ನ ಊರು, ನಿನ್ನ ಹೆಸರು ಹೇಳ್ತಾ ಹೋದ್ರೆ ನಿನ್ನ ಹೆತ್ತ ತಾಯಿ ಮೇಲೆ ಯಜಮಾನ್ರೆ, ನನ್ನೂರು ಧರ್ಮಾಪುರ. ಧರ್ಮಾಪುರದಾಗೊಬ್ಬ ದೇವ ಮಾನವಾದನ. ಆ ದೇವ ಮಾನವನ ಹೆಸರು ಧರ್ಮಣ್ಣ ಅಂತ. ಆ ಧರ್ಮಣ್ಣನ ಪಾಪಿ ತಮ್ಮ ಕರ್ಮರಾಜ ನಾನು. ಅಂದ್ರೆ ನೀನು ನನ್ನ ತಮ್ಮ ಕರ್ಮರಾಜನ? ಅಯ್ಯೋ ದೇವ್ರೆ, ಕೊನೆಗೂ ನನ್ನ ತಮ್ಮ ನನಗೆ ಸಿಕ್ಬಿಟ್ಟ. ನನ್ನ ತಮ್ಮ ನನಗೆ ಸಿಕ್ಬಿಟ್ಟ. ನಾನು ನಿನ್ನ ಧರ್ಮಣ್ಣ ಅಲ್ಲ. ಏನಾಯ್ತು, ಏನಾಯ್ತು ನಿನ್ನ ಸ್ಥಿತಿ? ಈ ಸ್ಥಿತಿಗೆ ಕಾರಣ ನೀಚ ಶ್ರೀಕಾಂತ್ ಗೌಡ. ಗೌಡ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ತಲೆಯಲ್ಲಿ ತುಂಬಿ ನಮ್ಮನ್ನ ಬೀದಿ ಪಾಲು ಮಾಡಿದೆಯಲ್ಲ ಮಗನೇ. ಬದುಕಬಾರ್ದು, ಇನ್ನು ಮುಂದೆ ನೀನು ಭೂಮಿ ಮೇಲೆ ಬದುಕಬಾರ್ದು. ಅವನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಡೋಣ. ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಇವತ್ತು ಈ ಶ್ರೀಕಾಂತ್ ಗೌಡ ಸಾಯಲೇಬೇಕು. ಶ್ರೀಕಾಂತ್ ಗೌಡ ಸಾಯಬೇಕು ಅಂದ್ರೆ ವಿಷ ಸೇರಿಸುವ ಈ ಸೆರೆ ನಾವನಿಗೆ ಕೂಡಿಸ್ಬೇಕು. ಕೂಡಿಸಿದ್ರೆ ಛಲ ತೀರಿದ ಗಂಡು ನಾನಾಗಬೇಕು, ಪ್ರಾಣದ ಪ್ರತೀಕಾರ ತೀರ್ಬೇಕು. ಗೌಡ್ರ, ಗೌಡ್ರ, ಮಿಲ್ಟ್ರಿ ಐತಲ್ಲ ಏನ್ ಹಾಕಿದಿಲ್ಲ ಮೋಸ. ಯಾವ್ದು ಮೋಸ? ಯಾವ್ದು ಮೋಸ? 20 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿನ ಕೊಂದಾಕಿದೆಯಲ್ಲ, ಅದು ಮೋಸ ಅಲ್ವಾ?
ಹಾಗಾದ್ರೆ ನೀನು ಆ ವಿರೂಪಾಕ್ಷಿಯ ಮಗನ? ಶಿಲ್ಪ, ನಿನಗೆ ನಿನ್ನ ಪ್ರಾಣ ಬೇಕೋ ಅಥವಾ ಗೌರೀಶನಿಗಾದ ಅನ್ಯಾಯಕ್ಕೆ ನ್ಯಾಯ ಬೇಕೋ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ನಿನ್ನ ಪ್ರೀತಿ ವಿಷಯದಲ್ಲಿ ಏನೆಲ್ಲ ನಾಟಕ ಮಾಡಿದ್ರು ನನಗೆ ಬೇಜಾರಿರ್ಲಿಲ್ಲ. ಆದ್ರೆ ಯಾವುದೇ ತಪ್ಪನ್ನು ಮಾಡಿದ್ರು ಗೌರೀಶನನ್ನು ಕುಟುಂಬವನ್ನು ಸರ್ವನಾಶ ಮಾಡಿದೆ. ಅವ್ರ ಅಕ್ಕನ ಸಿಲೆಗಿಡ್ಸಿ ಸಾವಿಗೀಡಾಗುವಂತೆ ಮಾಡಿದೆ. ಈ ಪ್ರಪಂಚದಲ್ಲಿ ತಪ್ಪು ಮಾಡಿರೋ ವ್ಯಕ್ತಿ ಯಾರೇ ಆಗಿದ್ರು ಸರಿ, ಅವರು ಶಿಕ್ಷಣ ಅನುಭವಿಸಲೇಬೇಕು. ನಿನ್ನಂತ ಪಾಪಿಗೆ ಸರಿಯಾದ ಶಿಕ್ಷಣ ಶ್ರೀಕಾಂತ್ ಗೌಡ, ನಿನಗವತ್ತೆ ಹೇಳಿದ್ದೆ, ನಿನ್ನ ದೇಹದಿಂದ ಹರಿಯುವ ರಕ್ತದ ಮಧ್ಯೆ ನಿನ್ನ ತಂಗಿ ಕೊಳ್ಳಿಗೆ ತಾಳಿ ಕಟ್ತೀನಿ ಅಂತ. ಗೌರೀಶನ, ಅಂದು ನಿನ್ನ ತಾಯಿ ತಂದೆ ಅಕ್ಕನನ್ನು ಕೊಂದ ಈ ಪಾಪಿ ವಿರುದ್ಧ ಸೀಡ್ ತೀರಿಸಿಕೊಂಡು ಪ್ರಾಣಕ್ಕೆ ಪ್ರತಿಕಾರ ಕೊಟ್ಟ ಛಲ ತೀರಿಸಿದ ಗಂಡು ನೀನು. ಇನ್ ಮುಂದೆ ನಾನು ಧರ್ಮನ ಇಬ್ಬರೇ ಅಣ್ಣ ತಮ್ಮಂದಿರಲ್ಲ, 3 ಜನ ಅಣ್ಣ ತಮ್ಮಂದಿರು. ಒಡೆದು ಹೋದ ಮನೆ, ಒಡೆದು ಹೋದ ಮನಸ್ಸನ್ನು ಒಂದುಗೂಡಿಸಿದ ಆ ಗ್ರಾಮ ದೇವರಿಗೆ ಮಹಾ ಮಂಗಳ ಹಾಡೋಣ. ಶುಭ ಮಂಗಲ ಜಯ ಜಯ ಮಂಗಲ ಜಯ